ಮದುವೆಯಾದ ಗಂಡಸರು ಬೇರೆ ಹೆಂಗಸರ ಸಹವಾಸ ಮಾಡಲು ಕಾರಣಗಳು. ಮದುವೆಯಾದ ಕೆಲ ಗಂಡಸರು ಬೇರೆ ಹೆಂಗಸರ ಸಹವಾಸಕ್ಕೆ ಹೋಗುವ ವಿಷಯ ತುಂಬಾ ಸೂಕ್ಷ್ಮ ಮತ್ತು ಕುಟುಂಬ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯ. ಇದಕ್ಕೆ ಒಂದೇ ಒಂದು ಕಾರಣ ಇರುವುದಿಲ್ಲ. ವ್ಯಕ್ತಿಯ ಮನಸ್ಥಿತಿ, ಕುಟುಂಬ ಪರಿಸ್ಥಿತಿ, ಅಭ್ಯಾಸ, ಸಮಾಜದ ಪ್ರಭಾವ ಇವೆಲ್ಲವೂ ಕಾರಣವಾಗಬಹುದು. ಮುಖ್ಯ ಕಾರಣಗಳು ವಿವರವಾಗಿ: 1. ಭಾವನಾತ್ಮಕವಾಗಿ ದೂರವಾಗುವುದು. ಹೆಂಡತಿಯೊಂದಿಗೆ ಪ್ರೀತಿ, ಕಾಳಜಿ, ಮಾತುಕತೆ ಕಡಿಮೆಯಾದಾಗ ಕೆಲವರು ಹೊರಗೆ ಆತ್ಮೀಯತೆ ಹುಡುಕುತ್ತಾರೆ. 2. ದಾಂಪತ್ಯದಲ್ಲಿ ಅಸಮಾಧಾನ, ಮನಸ್ತಾಪ, ನಿರಂತರ ಜಗಳ, ಗೌರವದ ಕೊರತೆ ಇದ್ದರೆ ಸಂಬಂಧ ದುರ್ಬಲವಾಗಬಹುದು. 3. ಹೊಸತನದ ಆಕರ್ಷಣೆ, ಕೆಲವರಿಗೆ ಹೊಸ ವ್ಯಕ್ತಿಗಳ ಜೊತೆ ಮಾತನಾಡುವುದು ಅಥವಾ ಸಂಬಂಧ ಬೆಳೆಸುವುದು ರೋಮಾಂಚನ ಅನಿಸಬಹುದು. 4. ಸ್ನೇಹ ಬಳಗದ ಪ್ರಭಾವ, ತಪ್ಪು ಸ್ನೇಹಿತರು ಅಥವಾ ಕೆಟ್ಟ ವಾತಾವರಣ ಕೆಲವರನ್ನು ತಪ್ಪು ದಾರಿಗೆ ಎಳೆಯಬಹುದು. 5. ಸಾಮಾಜಿಕ ಜಾಲತಾಣಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮುಂತಾದವುಗಳ ಮೂಲಕ ಅನಾವಶ್ಯಕ ಹತ್ತಿರಿಕೆಗಳು ಹೆಚ್ಚಾಗಬಹುದು. 6. ಸ್ವಯಂ ನಿಯಂತ್ರಣದ ಕೊರತೆ, ಆಸೆಗಳನ್ನು ನಿಯಂತ್ರಿಸದಿರುವುದು, ಕ್ಷಣಿಕ ಆಕರ್ಷಣೆಗೆ ಒಳಗಾಗುವುದು ದೊಡ್ಡ ಕಾರಣ. 7. ಕುಟುಂಬ ಜವಾಬ್ದಾರಿ ಅರಿವಿಲ್ಲದಿರುವುದು, ಮದುವೆಯ ಮೌಲ್ಯ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸದಿರುವುದು. 8. ಮಾನಸಿಕ ಒತ್ತಡ, ಕೆಲಸದ ಒತ್ತಡ, ಹಣಕಾಸಿನ ಸಮಸ್ಯೆಗಳು, ಮನೋವೈಕಲ್ಯಗಳು ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. 9. ಮದ್ಯಪಾನ ಮತ್ತು ವ್ಯಸನಗಳು, ವ್ಯಸನಗಳು ತೀರ್ಮಾನ ಮಾಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ. 10. ಅತಿಯಾದ ಅನುಮಾನ ಅಥವಾ ಪ್ರತೀಕಾರ ಮನೋಭಾವ, ಕೆಲವರು ತಮ್ಮ ಸಂಗಾತಿಯ ಮೇಲೆ ಅನುಮಾನದಿಂದ ಅಥವಾ ಕೋಪದಿಂದ ಇಂತಹ ನಡೆ ತೋರಬಹುದು. ಇದರಿಂದಾಗುವ ಪರಿಣಾಮಗಳು: ಕುಟುಂಬದಲ್ಲಿ ನಂಬಿಕೆ ಕಳೆದು ಹೋಗುವುದು, ಗಂಡ ಹೆಂಡತಿ ಸಂಬಂಧ ಹಾಳಾಗುವುದು, ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಸಮಾಜದಲ್ಲಿ ಗೌರವ ಕಡಿಮೆ ಆಗುವುದು, ಮಾನಸಿಕ ಒತ್ತಡ ಮತ್ತು ಬೇಸರ. ಸಂಬಂಧವನ್ನು ಹೇಗೆ ಉಳಿಸಿಕೊಳ್ಳಬೇಕು? ದಿನವೂ ಸ್ವಲ್ಪ ಸಮಯ ಮಾತನಾಡುವುದು, ಪರಸ್ಪರ ಗೌರವ ನೀಡುವುದು, ಸಮಸ್ಯೆಗಳನ್ನು ಮರೆಮಾಚದೆ ಚರ್ಚಿಸುವುದು, ಒಟ್ಟಿಗೆ ಹೆಚ್ಚು ಸಮಯ ಕಳೆಯುವುದು, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. ಈ ಅಭ್ಯಾಸಗಳನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಹೆಂಡತಿ ಅಥವಾ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ದಾಂಪತ್ಯ ಜೀವನವನ್ನು ಜೀವನ ಪೂರ್ತಿ ಹಸಿರಾಗಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.